ಒಂದು ಸರಳ ಕಥೆ. ಭಯೋತ್ಪಾದನೆಗೆ ಧರ್ಮವಿಲ್ಲ. ಒಂದು ದಿನ ನಗರದಲ್ಲಿ ಮಳೆ ಬರುತ್ತಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಜನರು ತುಂಬಿದರು. ಜನ ಮನೆಗೆ ಹೋಗಲು ಕಾಯುತ್ತಿದ್ದರು. ಕೆಲವರು ಕೆಲಸಕ್ಕೆ ಹೋಗುತ್ತಿದ್ದರು. ಮಕ್ಕಳು ನಗುತ್ತಾ ಓಡಾಡುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ಯುವಕ ಜನರ ನಡುವೆ ನಡೆಯುತ್ತಿದ್ದೆ. ಅವನ ಬಳಿ ಒಂದು ಬ್ಯಾಗ್ ಇತ್ತು. ಅವನ ಮುಖದಲ್ಲಿ ಕೋಪ, ಕಳಪೆ ಯೋಚನೆಗಳು. ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಸದ್ದು. ಭೂಮ್! ಬಾಂಬ್ ಸ್ಫೋಟವಾಯಿತು. ಜನರು ಬಿದ್ದು ಗಾಯಗೊಂಡರು. ಎಲ್ಲೆಡೆ ಬೆಂಕಿ, ಹೊಗೆ, ಗೊಂದಲ, ಅಳುವ ಧ್ವನಿ. ಆ ಸಮಯದಲ್ಲಿ ಮೂವರು ಯುವಕರು ಅಲ್ಲಿ ಓಡಿಕೊಂಡು ಬಂದರು. ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಮತ್ತೊಂದು ಕ್ರೈಸ್ತ. ಅವರು ಯಾರು, ಯಾವ ಧರ್ಮದವರು ಎಂದು ವಿಚಾರಿಸಲಿಲ್ಲ. ಎಲ್ಲರಿಗೂ ಸಹಾಯ ಮಾಡಲು ಶುರು ಮಾಡಿದರು. ಹಿಂದೂ ಹುಡುಗ ಒಬ್ಬ ಹುಡುಗನನ್ನು ಎತ್ತಿಕೊಂಡು ಹೇಳಿದ, ನಾನು ಮನುಷ್ಯ, ನಿನ್ನಗಾಗಿ ಬಂದಿದ್ದೇನೆ. ಮುಸ್ಲಿಂ ಹುಡುಗ ಒಬ್ಬ ವೃದ್ಧನ ಗಾಯಕ್ಕೆ ಬಟ್ಟೆ ಕಟ್ಟುತ್ತಾ ಹೇಳಿದ, ಜೀವ ಉಳಿಸುವುದೇ ಮುಖ್ಯ. ಕ್ರಿಶ್ಚಿಯನ್ ಹುಡುಗ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸುತ್ತಾ ಹೇಳಿದ, ಮನುಷ್ಯರನ್ನು ಉಳಿಸುವುದು ನಮ್ಮ ಕರ್ತವ್ಯ. ಅವರು ಮೂವರು ಸೇರಿ ಅನೇಕ ಜನರ ಪ್ರಾಣ ಉಳಿಸಿದರು. ಯಾರು ಹೇಗಿದ್ದರೂ ಅವರಿಗಾಗಿ ಎಲ್ಲರೂ ಒಂದೇ. ನಂತರ ಪೊಲೀಸಗಳು ಕಂಡುಕೊಂಡರು, ಬಾಂಬ್ ಹಾಕಿದವನು ಯಾವ ಧರ್ಮಕ್ಕೂ ಸೇರಿದವನೂ ಅಲ್ಲ. ಅವನಿಗೆ ತಪ್ಪು ಮಾತುಗಳನ್ನು ಕಲಿಸಿ ದುಷ್ಟ ಮಾರ್ಗದಲ್ಲಿ ನಡೆಸಿದ್ದರು. ಅವನು ಕೇವಲ ಭಯೋತ್ಪಾದಕ. ನಗರದ ಮೇಯರ್ ಹೇಳಿದ ಮಾತು ಎಲ್ಲರಿಗೂ ನೆನಪಾಯಿತು. ಭಯೋತ್ಪಾದನೆಗೆ ಧರ್ಮವಿಲ್ಲ. ಮನುಷ್ಯನು ಒಳ್ಳೆಯವನಾಗಿದ್ದಾಗ ಮಾತ್ರ ಧರ್ಮವು ಅರ್ಥಪೂರ್ಣ. ಆ ದಿನ ಜನರು ಒಂದು ದೊಡ್ಡ ಪಾಠ ಕಲಿತರು. ಕೆಟ್ಟ ಕೆಲಸ ಮಾಡುವರಕ್ಕೆ ಧರ್ಮವಿಲ್ಲ. ಮಾನವೀಯತೆ ಎಲ್ಲಕ್ಕಿಂತ ದೊಡ್ಡದು. ನಗರದಲ್ಲಿ ಮತ್ತೆ ಶಾಂತಿ ಹರಡಿತು. ಮಕ್ಕಳು ಮತ್ತೆ